1970 ಮತ್ತು 80ರ ದಶಕದಲ್ಲಿ ತಮ್ಮ ವಿಭಿನ್ನ ಶೈಲಿ ಹಾಗೂ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿದ್ದ ಫಿರೋಜ್ ಖಾನ್ ಅವರ ಜೀವನವು ಹಲವು ಏರಿಳಿತಗಳಿಂದ ಕೂಡಿತ್ತು. ಪರದೆಯ ಮೇಲೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ಈ ನಟನ ವೈಯಕ್ತಿಕ ಬದುಕಿನಲ್ಲಿ ನಡೆದ ಕೆಲವು ಘಟನೆಗಳು ಇಂದಿಗೂ ಸಿನಿಪ್ರಿಯರ ನಡುವೆ ಚರ್ಚೆಯಾಗುತ್ತಿದೆ. ಬಾಲಿವುಡ್ನ ಹಿರಿಯ ನಟರ ಜೀವನ ಯಾವಾಗಲೂ ಅಭಿಮಾನಿಗಳಲ್ಲಿ ಕುತೂಹಲ ಹುಟ್ಟಿಸುವ ವಿಷಯವಾಗಿದೆ. ಅವರ ಸಿನಿಮಾಗಳಷ್ಟೇ ಅಲ್ಲ, ವೈಯಕ್ತಿಕ ಬದುಕಿನ ಘಟನೆಗಳು ಹಲವು ಬಾರಿ ಸುದ್ದಿಯಾಗಿವೆ. 1970 ಮತ್ತು 80ರ ದಶಕದಲ್ಲಿ ತಮ್ಮ ವಿಭಿನ್ನ ಶೈಲಿ ಹಾಗೂ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿದ್ದ ಫಿರೋಜ್ ಖಾನ್ ಅವರ ಜೀವನವು ಹಲವು ಏರಿಳಿತಗಳಿಂದ ಕೂಡಿತ್ತು. ಫಿರೋಜ್ ಖಾನ್ ಬಾಲಿವುಡ್ನಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದರು. ಕುರ್ಬಾನಿ, ಧರ್ಮಾತ್ಮ, ಜಾನ್ ಬಾಜ್ ಸೇರಿದಂತೆ ಹಲವು ಯಶಸ್ವಿ ಸಿನಿಮಾಗಳ ಮೂಲಕ ಅವರು ಅಪಾರ ಜನಪ್ರಿಯತೆ ಗಳಿಸಿದರು. ನಟನಷ್ಟೇ ಅಲ್ಲ, ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿಯೂ ಅವರು ತಮ್ಮ ಛಾಪು ಮೂಡಿಸಿದ್ದರು. 1960ರ ದಶಕದ ಆರಂಭದಲ್ಲಿ ನಡೆದ ಒಂದು ಪಾರ್ಟಿಯಲ್ಲಿ ಫಿರೋಜ್ ಖಾನ್ ಸುಂದರಿ ಎಂಬ ಯುವತಿಯನ್ನು ಭೇಟಿಯಾದರು. ಆಕೆ ಸುಂದರಿ ತಮ್ಮ ಮೊದಲ ಪತಿಯಿಂದ ಬೇರ್ಪಟ್ಟಿದ್ದರು ಎನ್ನಲಾಗುತ್ತದೆ. ಮೊದಲ ಭೇಟಿಯಲ್ಲೇ ಆಕೆಯ ಮೇಲೆ ಫಿರೋಜ್ ಖಾನ್ ಅವರಿಗೆ ಪ್ರೀತಿ ಮೂಡಿತ್ತು ಎಂದು ಹೇಳಲಾಗುತ್ತದೆ. ಹಲವು ವರ್ಷಗಳ ಕಾಲ ಇಬ್ಬರು ಪರಸ್ಪರ ಪರಿಚಯ ಬೆಳೆಸಿಕೊಂಡು ಸುಮಾರು 5 ವರ್ಷಗಳ ನಂತರ ಅಂದರೆ 1965ರಲ್ಲಿ ವಿವಾಹವಾದರು. ಈ ದಂಪತಿಗೆ ಮಗಳು ಲೈಲಾ ಹಾಗೂ ಪುತ್ರ ಫರ್ದೀನ್ ಖಾನ್ ಜನಿಸಿದರು. ಕೆಲವು ವರ್ಷಗಳ ಕಾಲ ಅವರ ಕುಟುಂಬ ಜೀವನ ಸುಖಮಯವಾಗಿಯೇ ಸಾಗಿತ್ತು. ಸಿನಿಮಾ ಕೆಲಸದ ನಿಮಿತ್ತ ಫಿರೋಜ್ ಖಾನ್ ಬೆಂಗಳೂರಿಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ಇದೇ ವೇಳೆ ಅವರು ಹೈದರಾಬಾದ್ ರಾಜಮನೆತನದ ಹಿನ್ನೆಲೆಯ ಜ್ಯೋತಿಕಾ ಧನರಾಜ್ಗೀರ್ ಅವರನ್ನು ಪರಿಚಯ ಮಾಡಿಕೊಂಡರು ಎನ್ನಲಾಗಿದೆ. ಈ ಪರಿಚಯ ಕಾಲಕ್ರಮೇಣ ಆಪ್ತ ಸಂಬಂಧವಾಗಿ ಬೆಳೆದಿತ್ತು ಎಂಬ ವರದಿಗಳು ಹಲವು ವರ್ಷಗಳಿಂದ ಹರಿದಾಡುತ್ತಿವೆ. ಇದಾದ ಬಳಿಕ ಫಿರೋಜ್ ಖಾನ್ ಮುಂಬೈಗಿಂತ ಬೆಂಗಳೂರಿನಲ್ಲೇ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದ್ದರೆಂದು ಹೇಳಲಾಗುತ್ತದೆ. ಜ್ಯೋತಿಕಾ ಅವರೊಂದಿಗಿನ ಆತ್ಮೀಯತೆ ಬಗ್ಗೆ ತಿಳಿದ ಬಳಿಕ ಪತ್ನಿ ಸುಂದರಿ ಆಘಾತಕ್ಕೊಳಗಾದರು ಎನ್ನಲಾಗಿದೆ. ನಂತರ ಅವರು ಫಿರೋಜ್ ಖಾನ್ ಅವರ ಮನೆಯಿಂದ ಹೊರಬಂದು ಪ್ರತ್ಯೇಕವಾಗಿ ವಾಸಿಸಲು ಆರಂಭಿಸಿದರು ಎಂಬ ವರದಿಗಳಿವೆ. ಈ ಘಟನೆ ಬಳಿಕ ದಂಪತಿಯ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿತು. ಇಬ್ಬರು ಮತ್ತೆ ಒಂದಾಗುವ ಪ್ರಯತ್ನಗಳು ನಡೆದರೂ ಪರಿಸ್ಥಿತಿ ಸುಧಾರಿಸಿರಲಿಲ್ಲ ಎಂದು ಹೇಳಲಾಗುತ್ತದೆ. ಜ್ಯೋತಿಕಾ ಧನರಾಜ್ಗೀರ್ ಫಿರೋಜ್ ಖಾನ್ ಅವರನ್ನು ಮದುವೆಯಾಗುವ ನಿರೀಕ್ಷೆಯಲ್ಲಿದ್ದರು ಎಂಬ ಮಾತುಗಳು ಆ ಸಮಯದಲ್ಲಿ ಕೇಳಿಬಂದಿದ್ದವು. ಆದರೆ ಫಿರೋಜ್ ಖಾನ್ ಈ ಬಗ್ಗೆ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಎನ್ನಲಾಗುತ್ತದೆ. ಹಲವು ವರ್ಷಗಳ ಕಾಲ ಕಾಯುತ್ತಿದ್ದ ಜ್ಯೋತಿಕಾ ಕೊನೆಗೆ ಆ ಸಂಬಂಧದಿಂದ ದೂರ ಸರಿದು ವಿದೇಶಕ್ಕೆ ತೆರಳಿದರು ಎಂದು ಹೇಳಲಾಗುತ್ತದೆ. ಜ್ಯೋತಿಕಾ ದೂರವಾದ ಬಳಿಕ ಫಿರೋಜ್ ಖಾನ್ ಮತ್ತೆ ಪತ್ನಿಯೊಂದಿಗೆ ಜೀವನ ಆರಂಭಿಸಲು ಪ್ರಯತ್ನಿಸಿದರೆಂದು ತಿಳಿಸಲಾಗಿದೆ. ಆದರೆ ಆಗಾಗಲೇ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಂಡಿದ್ದ ಸುಂದರಿ ಅವರನ್ನು ಮತ್ತೆ ಸ್ವೀಕರಿಸಲು ನಿರಾಕರಿಸಿದರು. ಕೊನೆಗೆ ಸುಮಾರು 20 ವರ್ಷಗಳ ದಾಂಪತ್ಯ ಜೀವನದ ಬಳಿಕ 1985ರಲ್ಲಿ ಫಿರೋಜ್ ಖಾನ್ ಮತ್ತು ಸುಂದರಿ ವಿಚ್ಛೇದನ ಪಡೆದರು. ಈ ವಿಚ್ಛೇದನ ಆ ಕಾಲದಲ್ಲಿ ಬಾಲಿವುಡ್ನ ಬಹು ಚರ್ಚಿತ ವಿಷಯವಾಗಿತ್ತು. ವಿಚ್ಛೇದನದ ನಂತರ ಫಿರೋಜ್ ಖಾನ್ ತಮ್ಮ ಜೀವನದ ಬಹುಭಾಗವನ್ನು ಬೆಂಗಳೂರಿನಲ್ಲೇ ಕಳೆದರು. ಆರೋಗ್ಯ ಸಮಸ್ಯೆಗಳು ಅವರನ್ನು ಕಾಡತೊಡಗಿದವು. ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಿದ್ದ ಅವರು 2009ರ ಏಪ್ರಿಲ್ 27ರಂದು ನಿಧನರಾದರು.